ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ದ ಮೋಸ್ಟ್ ಪವರ್ಫುಲ್ ಆದಂತಹ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಓಪನ್ ಆಗಿದೆ. ಸೊ ಯಾವುದು ಏನು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ತಮಾಷೆಗಾದರೂ ಅಂದ್ಕೊಳ್ಳಿ ಗೈಸ್, ನೆರವೇರುತ್ತೆ. ಸೊ ತಡ ಮಾಡದೆ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರಲಿ, ಯಾರಿಗೇ ಆಗಿರಲಿ ಈ ಒಂದು ವಿಡಿಯೋ ನೆಸೆಸಿಟಿ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಅವ್ರಿಗೂ ಶೇರ್ ಮಾಡಿ, ಒಳ್ಳೆಯದಾಗಲಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಗೈಸ್. ಮೊದಲನೇದಾಗಿ ಒಂದು ರೀತಿ ಎಚ್ಚರಿಕೆ ಅಂತಲೇ ಹೇಳ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿ ಒಂದನ್ನು ಬಿಟ್ಟು ಇನ್ನೊಂದನ್ನು ನೋಡಿದ್ದೀರಾ ಅಂದರೆ ನೀವು ಕಳ್ಕೊಳ್ಳೋದು ಗ್ಯಾರಂಟಿ. ಸೊ ಅದಕ್ಕೇ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿದಾಗಲೂ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ಯಾವುದಪ್ಪ ಈ ಪೋರ್ಟಲ್ ಅಂತ ಅಂದರೆ, ನಾನು ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ನವಂಬರ್ ಅಂದ್ರೇ ಮ್ಯಾನಿಫೆಸ್ಟೇಷನ್ಗೆ ರಾಜ ಮಹಾರಾಜ ಎಲ್ಲ ಅಂತ ಹೇಳಬಹುದು. ಸೊ ವರ್ಷವಿಡೀ ನೀವು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನವಂಬರ್ ಈ ಒಂದು ತಿಂಗಳು ಸಾಕು ನಿಮಗೆ ಈ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಅಂತ ಹೇಳಿ. ಸೊ ಇದೇ ನವಂಬರ್ ತಿಂಗಳು 11ನೇ ತಾರೀಕು 11/11 ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ದಯವಿಟ್ಟು ಗೈಸ್, ನನ್ನ ಕಡೆಯಿಂದ ರಿಕ್ವೆಸ್ಟು, ತಮಾಷೆಗಾದರೂ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಬೇಕು, 11/11 ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನೂ ಮಾಡ್ಕೊಳ್ಳಿ, ಜೊತೆಗೆ ಈ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ. ಹೇಗೆ ಮಾಡೋದು ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಓಕೆ? ಇಟ್ಸ್ ಮೈ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರನ್ನು ಮಾಡ್ತೀನಿ. 11/11 ಸೊ ಇದೇ ಮಂಗಳವಾರ ಬರ್ತಾ ಇದೆ. ಸೊ 9ನೇ ತಾರೀಕು ನನ್ನ ಹುಟ್ಟಿದಬ್ಬ. ಸೊ 9 ಆಲ್ರೆಡಿ ಅದೂ ಒಂದು ಪವರ್ಫುಲ್ ಡೇನೇ. ಸೊ ಅವತ್ತಿನ ದಿನ ನನ್ನ ಬರ್ಡೇಗೆ ನಾನು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಮಂಗಳವಾರ 11ನೇ ತಾರೀಕು 11/11. ಸೊ 11ನೇ ತಾರೀಕು 11ನೇ ತಿಂಗಳು. ಸೊ ಇದಕ್ಕೆ ನೀವೇನು ಮಾಡಬೇಕು ಆ ದಿನದಲ್ಲಿ ಅಂತ ಅಂದಾಗ, ಬೆಳಗ್ಗೆ 11/11 ಆದರೂ ಓಕೆ, ರಾತ್ರಿ 11/11 ಆದರೂ ಓಕೆ. ರಾತ್ರಿ ಆದರೆ ಒಂದು ರೀತಿ ಮಾಡಬೇಕಾಗತ್ತೆ, ಬೆಳಿಗ್ಗೆ ಆದರೆ ಒಂದು ರೀತಿ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಬೆಳಗ್ಗೆ 11/11 ಟೈಮ್ಗೆ ಏನು ಮಾಡಬೇಕು? ವಿಶ್ ಮಾಡ್ಕೋಬೇಕು, ಬಿಡಬೇಕಾ ಅಂತ ಕೇಳಬಹುದು. ಆದರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ವೆರಿ ಪವರ್ಫುಲ್ ಗೈಸ್. ಜಸ್ಟ್ ಏನೂ ಇಲ್ಲ, ಬೆಳಗ್ಗೆ 11/11 ಟೈಮ್ಗೆ 11:10ಗೆ ಅಲಾರಾಮ್ ಇಟ್ಕೊಳ್ಳಿ. ಅದು ಅಲಾರಾಮ್ ಆದ ತಕ್ಷಣವೇ ನೀವು ಯಾವುದೇ ಒಂದು ಇದರಲ್ಲಿದ್ರೂ ಬೇಗ ಆಚೆ ಹೋಗಿ ನಿಮ್ಮ ಮನೆಯ ಮುಂದೆ ಅಥವಾ ನಿಮಗೆ ಕಾಣಿಸೋ ಹಂಗೆ ಯಾವುದಾದ್ರೂ ಒಂದು ಮರ ಇದ್ದರೆ ಆ ಮರನೇ ನಿಮಗೆ ಯೂನಿವರ್ಸ್ ಅಂತ ಅಂದ್ಕೊಂಡು ಅದಕ್ಕೆ ನಿಮ್ಮ ಒಂದು ವಿಷನ್ನು 11 ಬಾರಿ ಹೇಳಬೇಕಾಗತ್ತೆ. ಸೊ ಓಕೆ, ಇದನ್ನು ಬೆಳಗ್ಗೆ ಮಾಡಿ. ನಾನು ಯಾಕಿಷ್ಟು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಟೈಮ್ ಆಯಿತು ಗೈಸ್, ಇದು ಎಮರ್ಜೆನ್ಸಿ ವಿಡಿಯೋ ಅಂತಲೇ ಹೇಳಬಹುದು. ಯಾಕಂದ್ರೆ ನನ್ನ ಮಗ ಬರೋ ಟೈಮ್ ಆಯಿತು. ನಾನು ಈಗ ತಾನೇ ಇವೆಂಟ್ ಮುಗಿಸ್ಕೊಂಡು ಮನೆಗೆ ಬಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ 2 ಡೇಸ್ ಇದೆ, ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ. ಇನ್ನು ರಾತ್ರಿ 11/11 ಟೈಮ್ಗೆ ಏನು ಮಾಡಬೇಕು ಅಂತ ಅಂದರೆ, ಆಗ ಚಂದ್ರನ ಬೆಳಕಲ್ಲಿ ಮಾಡಬೇಕಾದಂತಹ ಮ್ಯಾನಿಫೆಸ್ಟೇಷನ್ ಇದು. ಸೊ ಚಂದ್ರನ ಬೆಳಕಲ್ಲಿ ನಾವು ಮಾಡಬೇಕಾಗಿರುವಂತಹ ಮ್ಯಾನಿಫೆಸ್ಟೇಷನ್. ಬೆಳಗ್ಗೆ ಆದರೂ ಮಾಡ್ಬೋದು, ನೀವು ರಾತ್ರಿ ಆದರೂ ಮಾಡ್ಬೋದು. ರಾತ್ರಿ ಮಾಡೋ ಮ್ಯಾನಿಫೆಸ್ಟೇಷನ್ಗೆ ಪವರ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಈ ತಿಂಗಳಲ್ಲಿ ಚಂದ್ರ ಬಹಳ ಪ್ರಕಾಶಮಾನವಾಗಿ ತುಂಬಾ ಬಂಡಲ್ ಆಫ್ ಎನರ್ಜಿನ ಇಟ್ಕೊಂಡು ಬರ್ತಾನೆ. ಸೊ ಅದಕ್ಕೇ ಈ ಒಂದು ಮಂತು ಇಷ್ಟು ವಿಶೇಷ ಅಂತ ಹೇಳಬಹುದು. ಸೊ ರಾತ್ರಿ 11/11 ಟೈಮ್ಗೆ ಚಂದ್ರನ ಬೆಳಕಿನಡೆ, ಅರ್ಥ ಆಗ್ತದೆಯಾ? ಚಂದ್ರನ ಬೆಳಕಿನ ಕೆಳಗೆ ಕೂತು ನಿಮ್ಮ ಒಂದು ವಿಷನ್ನು ಚಂದ್ರನ ಮುಖ ನೋಡಿ ಹೇಳ್ತಾ, ಚಂದ್ರನ ಶ್ಲೋಕ ಗೂಗಲಲ್ಲಿ ಸರ್ಚ್ ಮಾಡಿ, ಚಂದ್ರನ ಶ್ಲೋಕ ಅಂತ ಹೇಳಿ ಅದನ್ನು 11 ಟೈಮು ಹೇಳಬೇಕಾಗತ್ತೆ. ಹೇಳಿ ಆಲ್ರೆಡಿ ಆಗೋಗಿದೆ. ಅರ್ಥ ಆಗ್ತಾ ಇದೆಯಾ? ನಾನು ಅಂದರೆ ನಿಮಗೆ ರಿಲೇಟೆಡ್ ಅಥವಾ ಆಗುವಂತಹ ವಿಷಯಗಳನ್ನು ಕೇಳಿ. ಇವತ್ತು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಫ್ಲೈಟ್ ಬೇಕು, ಬೆಳಗ್ಗೆ ಎದ್ದ ತಕ್ಷಣ ನನಗೊಂದು ನನ್ನ ಹೆಸರಲ್ಲಿ ಒಂದು ಊರು ಬರಬೇಕು, ಆ ಥರ ಅಲ್ಲ. ನಿಮ್ಮ ಕೈಯಲ್ಲಿ ಆಗುವಂಥದ್ದು
ಅರ್ಥ ಆಗ್ತಾ ಇದೆಯಾ? ಆಗುವಂತಹ ವಿಷಸ್ಗಳನ್ನು ಆಗಿದೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಹೇಳಿ ಅದನ್ನು ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ ಒಳಗಡೆ ಹಾಕಿ ಚಂದ್ರನಿಗೂ ತಲುಪಿಸ್ಬೇಕಾಗತ್ತೆ. ಹೇಗೆ ಎಕ್ಸಾಂಪಲ್ ಅಂತ ಅಂದರೆ, ನಾನು ಎಷ್ಟೊಂದು ಸತಿ ಹೇಳ್ತೀನಿ ಅಂದರೆ ಅಫರ್ಮೇಷನ್ಸ್ ಹೇಗೆ ಬರೆಯೋದು ಅದನ್ನು ವಿಡಿಯೋ ಮಾಡಿದ್ದೀನಿ, ನೀವು ಒಂದು ಸತಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ಗೆ ನಾನು ಇವಾಗಲೂ ಹೇಳ್ತೀನಿ, ನಾನು ನನ್ನ ಹೊಸ ಮನೆಯಲ್ಲಿ ತುಂಬ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೊಸ ಮನೆ ಬಂತು, ನೆಮ್ಮದಿನೂ ಇದೆ, ಆ್ಯಂಡ್ ವೆಲ್ತ್, ಹೆಲ್ತ್ ಎಲ್ಲವೂ ಇದೆ. ನೀವು ಕೇಳೋ ರೀತಿಯಲ್ಲಿ ಇರುತ್ತೆ. ಒಂದೇ ವಿಷಯ ಅಂದರೆ ಆ ಒಂದು ವಿಷಯಲ್ಲಿ ಮೈಂಡನ್ನು ಉಪಯೋಗಿಸ್ಕೊಂಡು ನೀವು ಈ ರೀತಿಯಾದಂತಹ ವಿಷಸ್ಗಳನ್ನು ಕೇಳ್ಕೋಬಹುದು. ಓಕೆ, ಈ ರೀತಿ 11 ದಿನವನ್ನು ನೀವು ದಯವಿಟ್ಟು ಬಳಸ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಒಂದು ಸ್ಮಾಲ್ ವಿಡಿಯೋ ಗೈಸ್, ಯಾಕಂದರೆ 11 ಅನ್ನೋದೇ ಒಂದು ಮ್ಯಾಜಿಕಲ್ ನಂಬರ್. ಓಕೆ, ಮ್ಯಾನಿಫೆಸ್ಟೇಷನ್ಸ್ಗೆ ನವೆಂಬರ್ ಕಂಪ್ಲೀಟ್ ತಿಂಗಳು ಸಹ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೋಬಹುದು. ತಮಾಷೆಗಾದರೂ ಅಂದ್ಕೊಳ್ಳಿ, 11 ಟೈಮ್ ಮೇಲ್ಗೆ ಹೋಗಿ ಚಂದ್ರ ನೋಡಿ, ಚಂದ್ರ ನಾನು ಆಲ್ರೆಡಿ BMW ಕಾರ್ ತೊಗೊಬಿಟ್ಟಿದ್ದೀನಿ, ತುಂಬ ಲಕ್ಕಿಯಪ್ಪ ನಾನು ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ. ತಮಾಷೆಗಾದರೂ ಹೇಳಿ ಗೈಸ್, ಆಗುತ್ತೆ. ನಮ್ಮಲ್ಲಿ ಇಲ್ಲಿ ಬಿಲೀವ್ ಇರಬೇಕು ಫಸ್ಟು. ಅದಾದ ಮೇಲೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಮ್ಯಾನಿಫೆಸ್ಟೇಷನ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ಮೆಂಟಲ್ ಸ್ಟ್ರೆಂತ್. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀರೋ ಅಷ್ಟು ಬೇಗ ಇದು ಆಗತ್ತೆ ಜೀವನದಲ್ಲಿ. ನಾನಂತೂ ನನಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಲ್ಲದೆ ಎಷ್ಟೋ ಜನ ಬೇರೆಯವ್ರಿಗೋಸ್ಕರನೂ ಸಹ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ಬಹಳನೇ ಸಂತೋಷ ಇದೆ ನನಗೆ ಆ ವಿಚಾರದಲ್ಲಿ. ಆ್ಯಂಡ್ ಇನ್ನೂ ಕೆಲವೊಬ್ಬರು ಕೇಳ್ತಾ ಇರ್ತೀರ, ಆದರೆ ನಾನು ತಿಂಗಳಿಗೊಂದು ಇಷ್ಟು ಜನ ಅಂತ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಅದಕ್ಕೂ ಮೀರಿ ಮಾಡೋಕ್ಕೋದ್ರೆ ನನಗೂ ಟಯರ್ಡ್ ಆಗುತ್ತೆ. ಓಕೆ, ಸೊ ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ. ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ನೆಸೆಸಿಟಿ ಇದೆಯೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. 11 ಪೋರ್ಟಲ್ ಯೂಸ್ ಮಾಡ್ಕೊಳ್ಳಿ. 11th ಡೇ 11th ನವಂಬರ್ ತಿಂಗಳಲ್ಲಿ 11ನೇ ತಿಂಗಳಲ್ಲಿ 11ನೇ ತಾರೀಕು ಮಿಸ್ ಮಾಡದೆ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ಏನಂತೀವಿ ಆಗೋದೇ ಇಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ. ಸಕ್ಸಸ್ ಅಂತೂ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಸೊ ನೋಡಿದ್ರಲ್ಲ ಈ ಮ್ಯಾನಿಫೆಸ್ಟೇಷನ್ ವಿಡಿಯೋ ಜಸ್ಟ್ ಎಷ್ಟು ಸಿಂಪಲ್ ಆಗಿದೆ. ಇಷ್ಟು ಸಿಂಪಲ್ ಆಗು ಮಾಡಿಲ್ಲ ಅಂತಂದರೆ ಇನ್ನೂ ಸಿಂಪಲ್ ಆಗಿಲ್ಲ ಗೈಸ್. ದಿಸ್ ಈಸ್ ದ ಪವರ್ಫುಲ್ ಡೇ. ಡೆಫಿನೆಟ್ಲಿ ಎಂಥದ್ದೇ ಆಗಿರಲಿ ಆಗಿದೆ ಅನ್ನೋ ಒಂದು ಪಾಸಿಟಿವ್ ವೈಬಲ್ಲಿ ಪಾಸಿಟಿವಲ್ಲಿ ನೀವು ಥಿಂಕ್ ಮಾಡಿ. ನೋಡಿ, ಸತ್ಯ ಅಂತೆ ಕರೆಂಟ್ ಬಂತು. ಸೊ ಥಿಂಕ್ ಮಾಡಿ ಆದಷ್ಟು ಈ ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮ್ಯಾನಿಫೆಸ್ಟೇಷನಲ್ಲೂ ತುಂಬ ರೀತಿಯಾದಂತಹ ಮ್ಯಾನಿಫೆಸ್ಟೇಷನ್ಸ್ಗಳೆಲ್ಲ ಇದ್ದಾವೆ. ಪ್ರತಿಯೊಂದನ್ನು ನಾನು ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಎಷ್ಟೊಂದಿದೆ, ಹೇಳ್ದೇ ಇರೋದೇ ತುಂಬ ಇದೆ. ಸೊ ಮ್ಯಾನಿಫೆಸ್ಟೇಷನ್ ವಿಡಿಯೋ ಇಷ್ಟಪಡೋರಿಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ತಿಂಗಳೆಲ್ಲ ಇನ್ನೂ ಎಷ್ಟು ಮ್ಯಾನಿಫೆಸ್ಟೇಷನ್ ವಿಧಗಳಿದೆಯೋ ಅದಷ್ಟು ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ದಯವಿಟ್ಟು ಗೈಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೆಸೆಸಿಟಿ ಇರೋರಿಗೆಲ್ಲರಿಗೂ ಯೂಸ್ ಆಗಲಿ. ಆ್ಯಂಡ್ ತುಂಬ ಜನ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಒಂದು ಆಸೆ ಇರುತ್ತೆ, ನಮ್ಮದೇ ಆದಂತಹ ಸ್ವಂತ ಮನೆ ಇರಬೇಕು, ಸ್ವಂತ ಕಾರ್ ಇರಬೇಕು. ಸೊ ಈ ರೀತಿಯಾಗಿ ಒಂದು ಆಸೆಗಳೆಲ್ಲ ಇರುತ್ತೆ. ಸೊ ಅದನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಆ ಯೂನಿವರ್ಸ್ ಗಿಫ್ಟಾಗಿ ನಮಗೆ ಈ ಥರ ಒಳ್ಳೊಳ್ಳೆ ದಿನಗಳನ್ನು ಕೊಡ್ತಾ ಇರುತ್ತೆ. ಸೊ ಆ ದಿನಗಳು ಯಾವುದು ಅಂತ ತಿಳಿಸೋಕ್ಕೆ ಅಂತ ಹೇಳಿ ನನ್ನನ್ನು ನಿಮ್ಮ ಒಂದು ಹತ್ರದವರೆಗೂ ಕಳಿಸಿದರೆ ಅದು ಖುಷಿ ಅಂತ ಹೇಳ್ಬೋದು. ಅಂದರೆ ನೋಡೋರಿಗೆ ಅರ್ಥ ಆಗ್ತಾ ಇದೆಯಾ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ. ಸೊ ಅಂದ್ಕೊಳ್ಳಿ, ಯೂನಿವರ್ಸ್ ಕಡೆಯಿಂದ ಬರ್ತಾ ಇರುವಂತಹ ಗಿಫ್ಟ್ಗಳನ್ನು ನಾನು ನಿಮಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೀನಿ. ಈಗ ರಾಜಕಾರಣಿಗಳೆಲ್ಲ ಊರಿಗಿಷ್ಟು ಅಂತ ಹೇಳಿ ಡಿವೈಡ್ ಮಾಡಿ ಒಂದಷ್ಟು ಕೊಡ್ತಾ ಇರ್ತಾರೆ. ಅದು ಗಿಫ್ಟ್ ಆಗಿರಲಿ ಅಥವಾ ದುಡ್ಡಾಗಿರಲಿ ಅಥವಾ ಏನೇ ಒಂದಾಗಿರಲಿ, ಒಂದು ಯೋಜನೆಗಳಾಗಿರಲಿ, ಅದೆಲ್ಲವನ್ನು ಒಬ್ಬರಿಂದ ಒಬ್ರಿಗೆ ಈ ಥರ. ಸೊ ನಾನು ಆ ಥರ ಅಂದ್ಕೊಂಡಿದ್ದೀನಿ. ನಿಮಗೂ ಯೂನಿವರ್ಸ್ಗೂ ಒಂದು ರೀತಿ ಸೇತುವೆ ಇದ್ದಾಗೆ. ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಬಂದಾಗ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋರು ಲಕ್ಕಿಯೆಸ್ಟ್ ಪರ್ಸನು. ಯೂಸ್ ಮಾಡ್ಕೊಳ್ದೆ ಏನೋ ಕಾಟಾಚಾರಕ್ಕೆ ಏನು ಹೇಳಿದಾಳೋ ನೋಡೋಣ ಅಂತ ನೋಡೋರಿಗೆ ಅನ್ಲಕ್ಕಿ. ಇಷ್ಟೇನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ದಯವಿಟ್ಟು ಕೇವಲವಾಗಿ ಯಾವತ್ತೂ ಮಾತಾಡಬೇಡಿ.
ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನನ್ನು ಕೇವಲವಾಗಿ ಮಾತಾಡಿದಾರೋ ಅವರ ಒಂದು ಲಾಸನ್ನು ಅವರೇ ಬರೆದಿಟ್ಕೋತಾರೆ. ಇಲ್ಲಿ ಹಣೆಯಲ್ಲಿ ಅವರ ಲಾಸನ್ನು ಅವರೇ ಬರೆದಿಟ್ಕೋತಾರೆ. ಇದಕ್ಕಿಂತ ಇನ್ನು ಎಕ್ಸ್ಟ್ರಾ ಏನು ಹೇಳೋದು ಬೇಡ. ಯಾಕಂದರೆ ಅಲ್ಲಿಗೆ ತಿಳ್ಕೊಳ್ಳಿ ನೀವು ಮ್ಯಾನಿಫೆಸ್ಟೇಷನ್ ಅಂದರೆ ಎಷ್ಟು ಒಂದು ಇಂಪಾರ್ಟೆಂಟ್, ಲಾ ಆಫ್ ಅಟ್ರಾಕ್ಷನ್ ಎಷ್ಟು ಇಂಪಾರ್ಟೆಂಟು, ನಾವು ಬರೆಯುವಂಥ ಅಫರ್ಮೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಒಂದು ಸತಿ ಕೂತು ಯೋಚನೆ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಸಹಾಯಕಾರಿ ಅಂದರೆ ಎಲ್ಪ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆಗಿದೆಯಾ? ಹಾಗಿದ್ರೆ ಕಮೆಂಟ್ ಮಾಡಿ ಅಲ್ಲ, ವಿಡಿಯೋಗೆ ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬೈ ಬಾಯ್.